ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಹೋಳಿಗೆನ ಮಾಡ್ತಾರೆ. ನೀವೇನಾದರೂ ನಾಳೆ ಹೋಳಿಗೆನ ಮಾಡಬೇಕಂತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ ಮೆಥಡಲ್ಲಿ ಕರೆಕ್ಟಾದ ಅಳತೆನಲ್ಲಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಯೆಲ್ಲೋ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಯೆಲ್ಲೋ ಪೌಡ್ರ್ ಬದಲಿಗೆ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಪೌಡ್ರ್ ಹಾಕಿರೋದು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಇಲ್ಲಾಂತಂದರೆ ನಾವು ನೀರು ಹಾಕಿದ ತಕ್ಷಣ ಕಲರ್ ಒಂದೇ ಕಡೆ ಉಳ್ಕೊಂಡು ಬಿಡುತ್ತೆ, ಇನ್ನೊಂದು ಕಡೆ ವೈಟ್ ಇದ್ದು ಬಿಡುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನಂತರ 1 ಗ್ಲಾಸ್ ನೀರು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊತೀವಲ್ಲ, ಚಪಾತಿ ಹಿಟ್ಟು ಅದೇ ಥರ, ಆದರೆ ಚಪಾತಿ ಹಿಟ್ಟಿಗಿಂತ ತುಂಬ ಸ್ಮೂತಾಗಿರಬೇಕು ಹಿಟ್ಟು. ಹೋಳಿಗೆ ತಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾನು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಹೋಳಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟನ್ನು ನಾನು ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಇವಾಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಇದನ್ನು ಚಪಾತಿ ಮಣೆ ಮೇಲೆ ಇಟ್ಬಿಟ್ಟು ಇದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಮೇಲ್ಗಡೆಯಿಂದ 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮಿನಿಮಮ್ ಅಂದರೂ 3 ಅವರ್ಸ್ ಹಾಗೆ ಬಿಡಬೇಕು. ನಂತರ ಹೋಳಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಹೂರಣನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಳೆ ಹೋಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ 1.5 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕಡಲೆಬೇಳೆನ ಒಂದು 2 ಅವರ್ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಮಿಡಿಯೇಟಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಕಡಲೆಬೇಳೆನ ನೆನೆಸಿಡ್ದೇನೆ ಹಾಗೇ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಕಡಲೆಬೇಳೆಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು 3 ವಿಷಲ್ ಹಾಕ್ಕೊಳ್ತಾ ಇದ್ದೀನಿ. 3 ವಿಷಲ್ ಆಗಿದೆ. ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡಿ, ಸ್ವಲ್ಪನೂ ನೀರು ಕೂಡ ಇಲ್ಲ. ಹಾಕ್ಕೊಂಡಿರೋ ಅಳತೆನಲ್ಲಿ ಕರೆಕ್ಟಾಗಿ ಕಡಲೆಬೇಳೆಗೆ ಸಮವಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೀರು ಉಳ್ಕೊಂಡಿಲ್ಲ. 1.5 ಕಪ್ ಆಗುವಷ್ಟು ಕಡಲೆಬೇಳೆಗೆ 1.5 ಕಪ್ ಆಗುವಷ್ಟು ಬೆಲ್ಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸಿ ಬೆಲ್ಲ ಕರಗುವವರೆಗೆ 1 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋಬೇಕು. ಆವಾಗ ನಮಗೆ ಹೂರಣ ಕರೆಕ್ಟಾದ ಅಳತೆಯಲ್ಲಿ ಬರುತ್ತೆ. ನೋಡಿ, ನಾನು ಬಂದಿದ್ದೀನಿ. ಹೋಳಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಹೂರಣ ರೆಡಿಯಾಗಿದೆ. ಇವಾಗ ನಾವು ಹಿಟ್ಟು ಕಲಸಿಟ್ಬಿಟ್ಟು 3 ಅವರ್ ಆಗಿದೆ. ಇವಾಗ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಹೋಳಿಗೆ ಮಾಡಲಿಕ್ಕೆ ನಾನು ಪ್ಲಾಸ್ಟಿಕ್ ಶೀಟನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈಗ ಹಿಟ್ಟನ್ನು ಒಂದು ಬಾಲ್ ಸೈಜಲ್ಲಿ ಎತ್ಕೋಬೇಕು. ನೋಡಿ, ಇಷ್ಟು ಹಿಟ್ಟನ್ನು ತೊಗೊಂಡು ಅದನ್ನು ಒಂದು ಸ್ವಲ್ಪ ಕೈಯಿಂದನೇ ಲಟ್ಸ್ಕೊಳ್ಳೋಣ. ಇವಾಗ ಒಂದು ಬಾಲ್ ಸೈಜಷ್ಟು ಹೂರಣ ಕೂಡ ತೊಗೋಬೇಕು. ನೋಡಿ, ಇಷ್ಟು ಹೂರಣ ತೊಗೊಂಡ್ರೆ ಸಾಕು. ಅದನ್ನ ಇವಾಗ ನಾವು ಲಟ್ಸ್ಕೊಂಡಿರುವಂಥ ಹಿಟ್ಟಿನ ಮಧ್ಯದಲ್ಲಿಟ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಸುತ್ತಲೂ ಎಲ್ಲ ಕಡೆನೂ ಕರೆಕ್ಟಾಗಿ ಫೋಲ್ಡ್ ಆಗಿರಬೇಕು. ನಂತರ ಮೇಲ್ಗಡೆ ಎಕ್ಸ್ಟ್ರಾ ಉಳಿದಿರುವಂಥ ಹಿಟ್ಟನ್ನು ತೆಗೆದುಬಿಡಬೇಕು. ನೋಡಿ, ಬಾಲ್ ಸೈಜಲ್ಲಿ ಕರೆಕ್ಟಾಗಿ ಬಂದಿದೆ. ಇದನ್ನು ಒಂದು ಸ್ವಲ್ಪ ಲಟ್ಸ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇದನ್ನು ಲಟ್ಸ್ಕೊಳ್ಳಿ. ಆವಾಗ ಕೈಗೆ ಹಿಡ್ಕೊಳ್ಳಲ್ಲ. ನೋಡಿ, ನಾನು ಮೇಲಿಂದ ಇನ್ನೊಂದು ಪೇಪರ್ ಶೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಶೀಟ್ ಇದು. ಕೈಯಿಂದನೇ ನಿಧಾನಕ್ಕೆ ನಮಗೆ ಎಷ್ಟು ತೆಳುವಾಗಿ ಹೋಳಿಗೆ ಬೇಕೋ ಅಷ್ಟು ತೆಳುವಾಗಿ ನಾವು ಹೋಳಿಗೆನ ಲಟ್ಸ್ಕೋಬಹುದು. ಲಟ್ಟಣಿಗೆ ಕೂಡ ಬೇಕಾಗಿಲ್ಲ. ಕೈಯಿಂದನೇ ಆರಾಮಾಗಿ ಹೋಳಿಗೆನ ಲಟ್ಸ್ಕೋಬಹುದು. ನೋಡಿ, ಎಷ್ಟು ತೆಳುವಾಗಿ ಹೋಳಿಗೆ ಬಂದಿದೆ ಅಂತ ಹೇಳಿಬಿಟ್ಟು. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾದ ಅಳತೆಯಲ್ಲಿ ಹೋಳಿಗೆನ ಮಾಡ್ಕೋಬಹುದು. ತುಂಬ ಈಸಿಯಾದ ಮೆಥಡಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇನ್ನೊಂದು ಮೆಥಡ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಪ್ಲಾಸ್ಟಿಕ್ ಪೇಪರಲ್ಲಿ ಲಟ್ಸೋದು ಸ್ವಲ್ಪ ಜಾರತ್ತೆ ಅಂತ ಅನ್ನೋದಾದರೆ ಇನ್ನೊಂದು ರೀತಿಯಲ್ಲೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಹೋಳಿಗೆನ ಲಟ್ಸ್ಕೊಂಡಾಗಿದೆ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇದನ್ನು ಕೈಯಲ್ಲಿ ತೊಗೊಂಡು ಇದನ್ನು ಬಂಡಿ ಮೇಲೆ ಹಾಕ್ಕೊಳ್ತೀನಿ. ನಿಮಗೆ ಇದು ಕಷ್ಟ ಅಂತಾದರೆ, ನಮಗೆ ಕೈಯಲ್ಲಿ ತೊಗೊಂಡು ಹಾಕೋದು ಕಷ್ಟ ಅಂತಾದರೆ ನಿಮಗೆ ಇನ್ನೊಂದು ಮೆಥಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬೇಕಿಂಗ್ ಪೇಪರ್, ಕೇಕ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಆ ಪೇಪರ್. ನೀವು ಇದ್ರ ಬದಲಿಗೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಬಾಲ್ ಸೈಜಿಂದ ಹಿಟ್ಟನ್ನು ತೊಗೊಂಡು ಕೈಯಲ್ಲೇ ಲಟ್ಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಲಟ್ಸ್ಕೊಂಡಿದ್ದ ನಂತರ ಮಧ್ಯದಲ್ಲಿ ಹೂರಣನ ಹಾಕಿಬಿಟ್ಟು ಅದನ್ನು ಕೂಡ ಕರೆಕ್ಟಾಗಿ
ಎಲ್ಲ ಕಡೆನೂ ಫೋಲ್ಡ್ ಆಗೋ ರೀತಿಯಲ್ಲಿ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಕೈಯಲ್ಲೇ ಒಂದು ಸ್ವಲ್ಪ ಲಟ್ಸ್ಕೊಂಡು ಮೇಲ್ಗಡೆ ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡು ನಾನು ಆವಾಗಲೇ ತೋರಿಸ್ದಾಗೆ ಕೈಯಲ್ಲೇ ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಕೈಯಲ್ಲೇ ಲಟ್ಸ್ಕೋಬಹುದು. ಈ ರೀತಿ ಬೇಕಿಂಗ್ ಪೇಪರ್ ಮೇಲೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಜಾರೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮತ್ತು ಇದನ್ನು ಬಂಡಿ ಮೇಲೆ ಹಾಕ್ಕೊಳ್ಳೋದು ಕೂಡ ತುಂಬ ಸುಲಭ. ನೋಡಿ, ಬೇಕಿಂಗ್ ಪೇಪರನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಬೇಕಿಂಗ್ ಪೇಪರ್ ಸಮೇತ ಬಂಡಿ ಮೇಲೆ ಹಾಕ್ಕೊಂಡು 1 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಹೋಳಿಗೆ ಬಂಡಿ ಕಚ್ಕೊಳ್ಳುತ್ತೆ. ಆವಾಗ ನಾವು ಪೇಪರ್ನ ಈಸಿಯಾಗಿ ತೆಗಿಬಹುದು. ನೋಡಿ ಎಷ್ಟು ಈಸಿಯಾಗಿ ಪೇಪರ್ ಬಂದುಬಿಡತ್ತೆ ಮೇಲ್ಗಡೆ ಅಂತ. ಇವಾಗ ನಾವು ಮೇಲ್ಗಡೆಯಿಂದ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಇದನ್ನು ಎರಡೂ ಕಡೆನೂ ಬೇಯಿಸ್ಕೊಂಡ್ರೆ ನಮಗೆ ಕರೆಕ್ಟಾದಂಥ ಅಷ್ಟೇ ಟೇಸ್ಟಿ ಆದಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ಮಾಡೋದು ಹೋಳಿಗೆನ ಅಂತ ನೋಡ್ಕೊಂಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ಓಪನ್ ಮಾಡಿದಂಥ ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.